ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಚಂದನ್ ಮಾತಾಡ್ತಿರೋದು ಜೆಂಟಲ್ಮನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಒಂದು 3 ವರ್ಷಗಳ ಕಾಲ ನಾನು ಯಾವುದೇ ಥರದ್ದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನನ್ನ ವೈಯಕ್ತಿಕ ಕಾರಣಗಳು ತುಂಬ ಇತ್ತು. ಆದ ಕಾರಣ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧರ್ಮಸ್ಥಳ ಟ್ರಿಪ್ ಹೋಗಿದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟು ನಿಮಗೆ ಮುಂದೆ ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕಳಕಳ ಪ್ರಾರ್ಥನೆಯನ್ನು ಅರ್ಪಿಸ್ತಾ ಈ ಧರ್ಮಸ್ಥಳ ವೀಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ನಿಮಗೆ ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಏನಾದರೂ ತಪ್ಪುಗಳಿದ್ದರೆ ನಿಮ್ಮ ಹತ್ರ ತಿದ್ದಿ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ಕುಮಾರ ಪರ್ವತಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೋ. ಕುಮಾರ ಪರ್ವತಕ್ಕೆ ಹೋಗಬೇಕು ಅಂದರೆ ಒಂದು 3 ದಿನ ಅಂತ ಮುಂಚಿತವಾಗಿ ಬುಕ್ ಮಾಡ್ಕೋಬೇಕಂತೆ ಆನ್ಲೈನಲ್ಲಿ. ಕರ್ನಾಟಕ ಅರಣ್ಯ ಇಲಾಖೆ ಅಂತ ಒಂದು ವೆಬ್ಸೈಟ್ ಐತೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕಳಿಸಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಕುಮಾರ ಪರ್ವತಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಲಿಂಕ್ ಒತ್ತಿದ್ರೆ ಅಲ್ಲಿ ಬರುತ್ತೆ. ಆ ಮಾಹಿತಿಗಳನ್ನ ಕೊಡ್ತಾ ನೀವು ಅಲ್ಲಿ ಕೇಳ್ತಾ ಹೋಗುತ್ತೆ. ಅದನ್ನು ಮುಂಚಿತವಾಗಿ ಬುಕ್ ಮಾಡ್ಕೊಂಡು ನೀವು ಕುಮಾರ ಪರ್ವತಕ್ಕೆ ಹೋಗ್ಬೋದು. ಇಲ್ಲಾಂದರೆ ಅದು ಬಿಡಲ್ಲ ಅಂತ ಸ್ಥಳೀಯರ ಮುಖಾಂತರ ಮಾಹಿತಿ ಸಿಕ್ತು ನಮಗೆ. ಈ ಕುಮಾರ ಪರ್ವತಕ್ಕೆ ಹೋಗಬೇಕು ಅಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೋಗಬೇಕಾಗುತ್ತೆ. ಕುಕ್ಕೆಗೆ ಹೋಗಿದ್ದು ಕುಮಾರ ಪರ್ವತಕ್ಕೆ ಹೋಗಬೇಕು. ಅಲ್ಲಿಂದನೇ ನಮಗೆ ಜರ್ನಿ ಸ್ಟಾರ್ಟ್ ಆಗೋದು. ಸರಿನಾ ಸ್ನೇಹಿತರೆ? ಅಲ್ಲಿ ಮುಂದಿನ ನಿಮಗೆ ಅಲ್ಲಿ ವೀಡಿಯೋನ ಹಾಕಿರ್ತೀನಿ. ಅದು ಸಕ್ಕತ್ತಾಗಿದೆ ಗುರು, ಚೆನ್ನಾಗೈತೆ. ಎಲ್ಲ ಫುಲ್ ಬೆಟ್ಟ ಎಲ್ಲ ಕವರು, ಎಲ್ಲ ಜಾಲಿ ಜಾಲಿ. ಮುಂಜಾನೆ ಏನೋ ಕಾಣ್ತಾ ಇಲ್ಲ. ಮಂಜಲ್ಲಿ ಮುಸ್ಸಂಜೆ ತಿಳಿತಂಬಲ್ಲಿ ಒಲವೇ ಏನೋ ಸೌಂಡ್ ಐತೈತೆ, ಏನೋ ಹುಡುಕಾಟ ನಿನಗಿನ್ನೆ ಒಂದು ಗುಹೆ ಜಡಮನದ ಬಿಸಿ ಉಸಿರನ್ನು ಬಗೆದು ನಿಟ್ಟುಸಿರನ್ನು ತೆಗೆದು ಆವರಿಸು ಈ ಬೇರೆ ಈ ಹರಿಸು ಮನದಾಳದ ಉಲ್ಲಾಸಲಿ. ತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ. ಮೈನಾ ಫಿಲಮಲ್ಲಿ ತೋರಿಸ್ತಾರಲ್ಲ ಆ ಸೇತುವೆ ಇದು, ನೋಡ್ಕೊಳ್ಳಿ. ನೀರಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಎಲ್ಲೆಲ್ಲು ನೀನೆ ಅಯ್ಯಪ್ಪ. ನಾಳೆಗಳು ನೀನೆ ಎಲ್ಲೆಲ್ಲು ನೀನೆ ಸಖಿ. ಆವರಿಸು ಮೈದುಂಬಿ ಜಸ್ಮತಲ್ಲಿ ಎಲ್ಲದ್ದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ರು. ನಾವು ಹೋಗೋಷ್ಟರಲ್ಲಿ ಲೇಟಾಗಿತ್ತಲ್ಲ, ಲಕ್ಷದೀಪೋತ್ಸವ ಎಲ್ಲ ಆಗಿತ್ತು. ಆದ ಕಾರಣ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ತೆಗೆದಾಕ್ಬಿಟ್ಟಿದ್ರು. ಇದ್ದಷ್ಟು ಲೈಟಿಂಗ್ಸ್ ಎಲ್ಲ ನಿಮಗೆ ತೋರಿಸ್ತಾ ನಾವು ಹೋಗ್ತಾ ಇದ್ದೀವಿ. ಇದು ಬಂದು ಧರ್ಮಸ್ಥಳ ಎಂಟ್ರಿ ಸ್ನೇಹಿತರೆ. ನಮಗೆ ನೈಟು ಧರ್ಮಸ್ಥಳದಲ್ಲಿ ರಶ್ ಇಲ್ಲದ ಕಾರಣ ನಮಗೆ ಬೇಗ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡು ನಾವು ನೈಟೇನೆ ಕುಕ್ಕೆ ಸುಬ್ರಹ್ಮಣ್ಯಗೆ ಸ್ಟೇ ಆಗಿದ್ದು. ಧರ್ಮಸ್ಥಳದಲ್ಲಿ ಸ್ಟೇ ಆಗಿರಲಿಲ್ಲ. ಇನ್ನು ಮುಂದಿನ ಭಾಗದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬರುತ್ತೆ. ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಇಲ್ಲಿ ಮೂಲ ಸ್ಥಾನ ಇರ್ತಕ್ಕಂಥ ಆದಿ ಸುಬ್ರಹ್ಮಣ್ಯ ಹತ್ರ ಬಂದಿದ್ದೋ. ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಸ್ವಲ್ಪ ಚಿತ್ರಗಳು ನೋಡ್ಬೋದು. ನಾವು ತುಂಬ ಚೆನ್ನಾಗಿದೆ. ಪಾರ್ಕಲ್ಲಿ ತುಂಬ ಜನ ಇದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪಾರ್ಕು. ಶಿವ ಇದೆ, ನಂದಿ ಇದೆ, ಮತ್ತು ಅಲ್ಲೊಬ್ಬ ಒಂದು ಮಂಟಪ ಇದೆ. ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ ಪಾರ್ಕ್ ನೋಡೋಕ್ಕೆ. ಇದೆಲ್ಲ ಅಲ್ಲಿ ಕೌದಿರೋದು ಕುಮಾರ ಪರ್ವತ ಮೇಲ್ಗಡೆ ಇರ್ತಕ್ಕಂಥದ್ದು. ಇಲ್ಲಿ ನೆಕ್ಸ್ಟು ಏನಪ್ಪ ಅಂದರೆ, ಇಲ್ಲಿ ನೆಕ್ಸ್ಟು ನಾವು ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಆವಾಗ ಹೇಳ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸರಿನಾ? ಎಲ್ಲ ಕಾಯ್ದಿರಿ. ಕುಮಾರ ಪರ್ವತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಮೇಲ್ಗಡೆ ಇರ್ತಕ್ಕಂಥದ್ದೇ ಕುಮಾರ ಪರ್ವತ. ಇವಾಗ ಬುಕ್ಕಿಂಗ್ ಮಾಡಿರಲಿಲ್ಲ ನಾವು, ಫಸ್ಟ್ ಬುಕ್ ಮಾಡಬೇಕಂತೆ.
ಅದ್ರ ಬಗ್ಗೆ ನಿಮಗೆ ಮಾಹಿತಿನ ನಾನು ತಿಳಿಸ್ತೀನಿ. ಆ ಮಾಹಿತಿ ಕೊಟ್ಬಿಟ್ಟು ನಿಮಗೆ ಒಂದು ಸಲ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಕುಮಾರ ಪರ್ವತಕ್ಕೆ, ಅವಾಗ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಈಗ ಸಮಯ ಸುಮಾರು 12 ಗಂಟೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮತ್ತು ನನ್ನ ಸ್ನೇಹಿತನಾದ ಪ್ರವೀಣ್ ಅವರು ಪ್ರಸಾದಕ್ಕೆ ಬಂದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಇವಾಗ ಪ್ರಸಾದ ಹಾಲ್ ಹತ್ರ ಇದ್ದೀವಿ.